ಇವತ್ತು ಹೇಳ್ತಾ ಇರೋ ಕಥೆಯು ಎಂಥ ಹೆಣ್ಣಿನದಂದ್ರೆ ಅವಳು ಮಾಡ್ತಾ ಇದ್ದ ಕರ್ವಾ ಚೌತ್ ಯಾವತ್ತು ಖುಷಿಯಾಗಿ ಮಾಡದಂತಹ ಹಬ್ಬದ ಕತೆ. ಈ ಕಥೆಯು ರೀತಾ ಎಂಬವಳದ್ದು. ಅವಳು ರಾಜಸ್ಥಾನಿನ ಚಿಕ್ಕ ಹಳ್ಳಿಯಲ್ಲಿ ವಾಸಿಸ್ತಿದ್ಲು. ರೀತಾಳ ಮದುವೆಯಾಗಿ ಕೇವಲ 2 ವರ್ಷಗಳಾಗಿತ್ತು. ಆದ್ರೆ ಅವಳ ಗಂಡ ವಿಜಯ ಕ್ರೂರತನದಿಂದ ಅವಳ ಜೀವನವೆಲ್ಲ ನರಕವಾಗಿ ಬಿಟ್ಟಿತ್ತು. ರಾತ್ರಿಯ ಸಮಯ. ರೀತಾ ಅವಳ ಪತಿ ವಿಜಯ್ಗೋಸ್ಕರ ಅಲ್ಲೇ ಕಾಯ್ತಾ ನಿಂತಿರ್ತಾಳೆ. ವಿಜಯ್ ಕುಡಿದ ನಶೆಯಲ್ಲಿ ತೂರಾಡ್ಕೊಂಡು ಮನೆಗೆ ಬರ್ತಾನೆ. ಮತ್ತೆ ಟೇಬಲ್ ಮೇಲೆ ಕೂತ್ಕೊಳ್ತಾನೆ. ಇದೇನ್ ಪಲ್ಯ ರೇ ರೀತಾ? ಪಲ್ಯದಲ್ಲಿ ಇಷ್ಟೊಂದು ಉಪ್ಪು. ಪಲ್ಯಕ್ಕೆ ಉಪ್ಪು ಹಾಕಿದ್ಯೋ, ಉಪ್ಪಿಗೆ ಪಲ್ಯ ಹಾಕಿದ್ಯೋ? ವಿಜಯ್, ನಾನು ನಿನಗೆ ಏನು ಇಷ್ಟನೋ ಅದೇ ಥರ ಅಡುಗೆ ಮಾಡಿದ್ದೀನಲ್ಲ, ಉಪ್ಪು ಕೂಡ ಸರಿಯಾಗಿ ಹಾಕಿದ್ದೀನಿ. ಸುಳ್ಳು ಹೇಳ್ತೇನೆ, ನಿನಗೆ ನೆಟ್ಟಿಗೆ ಅಡುಗೆನೇ ಮಾಡಕ್ ಬರಲ್ವಲ್ಲ. ವೇಸ್ಟ್ ಬೇಡಿ. ನಾನು ಈಗಲೇ ಬೇರೆ ಅಡುಗೆ ಮಾಡಿಕೊಡ್ತೀನಿ. ವಿಜಯ್ ಕೋಪದಿಂದ ಗ್ಲಾಸ್ ತಗೊಂಡು ರೀತಾ ಮೇಲೆ ಬಿಸಾಕ್ತಾನೆ. ಗ್ಲಾಸ್ ರೀತಾ ತಲೆಗೆ ಸರಿಯಾಗಿ ಬೀಳತ್ತೆ. ಆಗ ರಕ್ತ ಸುರಿಯಕ್ಕೆ ಶುರುವಾಗತ್ತೆ. ವಿಜಯ್ ಕೈಯಲ್ಲಿ ಕೋಲ್ ತಗೊಂಡು ಜೋರಾಗಿ ಕೂಗಾಡ್ತಿರ್ತಾನೆ. ರೀತಾ ಅಳ್ತಾ ಅಳ್ತಾ ಮನೆಯಿಂದ ಓಡ್ ಹೋಗ್ತಾಳೆ. ವಿಜಯ್ ಕುಡಿದ ನಶೆಯಲ್ಲೇ ರೀತಾನ ಹಿಂಬಾಲಿಸ್ಕೊಂಡು ಓಡ್ತಾನೆ. ನೋಡ್ತಾ ನೋಡ್ತಾ ರೀತಾ ಕತ್ತಲೊಳಗೆ ಹಾಗೆ ಮರೆಯಾಗ್ತಾಳೆ. ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ದಟ್ಟವಾದ ಕಾಡೊಳಗೆ ಒಂದು ಗುಡಿಸಲಿನ ಮುಂದೆ ವಯಸ್ಸಾದ ತಾಂತ್ರಿಕರಾದ ತಾರಾಮತಿಯು ಕೂತಿರ್ತಾರೆ. ಅವರು ತಂತ್ರ ಸಾಧನೆಯನ್ನು ಮಾಡ್ತಿರ್ತಾರೆ. ಸುತ್ತಲೂ ಕತ್ತಲು ತುಂಬಾನೇ ಆವರಿಸ್ಕೊಂಡಿರುತ್ತೆ. ಆಗ ಅವರಿಗೆ ಒಂದು ಹೆಂಗಸಿನ ಕೂಗಾಟದ ಧ್ವನಿ ಕೇಳಿಸತ್ತೆ. ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ? ಎಲ್ಲಿಂದ ಶಬ್ದ ಬರ್ತಿದೆ ಅಂತ ಕೇಳಿಸ್ಕೊಂಡು ತಾರಾಮತಿ ಆ ಕಡೆಗೆ ಹೋಗ್ತಾರೆ. ಒಂದು ಮರದ ಕೆಳಗಡೆ ಯಾರೋ ಕೂತಿರೋ ಹಾಗೆ ಅವರಿಗೆ ಕಾಣಿಸುತ್ತೆ. ಹತ್ರ ಹೋದಾಗ ಅವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಕೂತಿರೋದು ರೀತಾ ಅಂತ. ಅವಳು ಅಳ್ತಿರ್ತಾಳೆ. ಯಾರಮ್ಮ ನೀನು? ಇಷ್ಟು ಕತ್ಲಾದ ಕಾಡು ಒಳಗಡೆ ಕೂತ್ಕೊಂಡು ಏನು ಮಾಡ್ತಾ ಇದೀಯಾ? ನನ್ನ ಹೆಸರು ರೀತಾ ಅಂತ. ನಾನಿಲ್ಲೇ ಹತ್ರದ ಹಳ್ಳಿ ಅವಳು. ಈ ಮರದಲ್ಲಿ ನನ್ನ ಗಂಡನಿಂದ ಬಚ್ಚಿಟ್ಕೊಂಡು ಕೂತಿದ್ದೀನಿ. ಆದರೆ ಯಾಕೆ? ನನ್ನ ಗಂಡ ವಿಜಯ್ ಒಬ್ರು ತಹಶೀಲ್ದಾರ್ ಆಗಿದ್ದಾರೆ. ಆದ್ರೆ ಅವರು ದಿನಾಗ್ಲೂ ಕುಡ್ಕೊಂಡು ಮನೆಗೆ ಬರ್ತಾರೆ. ನನ್ನನ್ನು ತುಂಬಾನೇ ಹೊಡೆದು ಬಡ್ದು ಮಾಡ್ತಾರೆ. ತುಂಬಾ ನೋವು ಕೊಡ್ತಾರೆ. ಇವತ್ತು ಅವರು ನನ್ನನ್ನು ಸಾಯಿಸೋ ಪ್ರಯತ್ನ ಕೂಡ ಮಾಡಿದ್ರು. ನನ್ನನ್ನು ಅವ್ರು ಸಾಯಿಸ್ಬಿಡ್ತಾರೆ. ನನ್ನ ಜೊತೆ ಇದ್ರೆ ನೀನು ಅವನು ನಿನಗೇನು ಮಾಡೋದಿಲ್ಲ. ಮಗಳೇ, ನಾಳೆ ಕರ್ವಾ ಚೌತ್ ಹಬ್ಬ ಇದೆ. ಈ ಹಬ್ಬವನ್ನ ಪತಿಯ ಆಯಸ್ಸು ಹೆಚ್ಚು ಮಾಡಲು ಆಚರಿಸ್ತಾರೆ. ಆದ್ರೆ ಇಲ್ಲಿ ಏನಾದ್ರೂ ಉಲ್ಟಾ ಆದ್ರೆ ನಿನಗೆ ಅವನ ಸಾವು ಕೂಡ ಕರೆಯೋ ಅರ್ಹತೆ ಇದೆ. ಏನು? ಆದ್ರೆ ಹೇಗೆ? ನೀನು ನಾಳೆ ತಯಾರಿ ಮಾಡ್ಕೋ. ಕರ್ವಾ ಚೌತಿನ ದಿನ ನಾನು ನನ್ನ ತಂತ್ರ ಸಾಧನೆ ಮಾಡ್ಕೊಂಡು ನಿನ್ನ ಮನೆಗೆ ಬರ್ತೀನಿ. ರೀತಾ ಅಲ್ಲಿಂದ ಅವಳ ಮನೆಗೆ ಹೊರಟೋಗ್ತಾಳೆ. ಬೆಳಗ್ಗೆಯ ಸಮಯ ಆಗಿದೆ. ಆದರೆ ಗಾಳಿಯೂ ಕೂಡ ಬೀಸುತ್ತಿದೆ. ವಿಜಯ್ ಆಫೀಸ್ಗೆ ಹೋಗೋದಿಕ್ಕೆ ತಯಾರಿ ನಡೆಸ್ಕೊಳ್ತಾ ಇದ್ದಾನೆ. ಎದುರುಗಡೆ ರೀತಾ ನಿಂತಿದ್ದಾಳೆ. ಇವತ್ತು ಕರ್ವಾ ಚೌತರಿ, ರಾತ್ರಿ ಪೂಜೆ ಆಗತ್ತೆ. ಇವತ್ತು ಸ್ವಲ್ಪ ಬೇಗ ಬನ್ನಿ ಮನೆಗೆ. ವಿಜಯ್ ಆಫೀಸ್ಗೆ ಅಂತ ಹೊರಗೆ ಹೊರಡ್ತಾನೆ. ಕರ್ವಾ ಚೌತಿನ ದಿನ ಇದು. ರೀತಾ ಶೃಂಗಾರ ಮಾಡಿಕೊಂಡು ನಿಂತಿರ್ತಾಳೆ. ಆದರೆ ಅವಳ ಮುಖದಲ್ಲಿ ಏನೋ ಭಯ, ಭೀತಿ ತುಂಬಿ ತುಳುಕ್ತಾ ಇರೋ ಹಾಗಿತ್ತು. ಅವಳು ತಾರಾಮತಿ ಬರೋದನ್ನೇ ಕಾಯ್ತಾ ಇರ್ತಿರ್ತಾಳೆ. ಆಗ ಯಾರೋ ಬಾಗಿಲು ತಟ್ಟದಂತೆ ಕೇಳಿಸತ್ತೆ. ರೀತಾ ಬಾಗಿಲು ತೆರೆದು ನೋಡ್ತಾಳೆ. ಎದುರುಗಡೆ ತಾರಾಮತಿ ನಿಂತಿರ್ತಾರೆ. ನೀನೆಲ್ಲ ತಯಾರಿ ನಡೆಸ್ಕೊಂಡಿದೀಯಾ ಅಲ್ವಾ? ಹೌದು. ರೀತಾ ತನ್ನ ಅಲ್ಮೆರದಿಂದ ಒಂದು ಮಣ್ಣಿನ ಮಡಿಕೆ, ಕೋಲು ಮತ್ತೆ ಸ್ಮಶಾನದಿಂದ ತಂದಿದ್ದ ಬೂದಿಯನ್ನು ತಾರಾಮತಿಗೆ ಕೊಡ್ತಾಳೆ. ತಾರಾಮತಿ ಒಂದು ಕಾಲಚಕ್ರವನ್ನು ನಿರ್ಮಿಸ್ತಾಳೆ. ರೀತಾ, ಈ ಕಾಲಚಕ್ರದಲ್ಲಿ ಬಂದು ಕೂತ್ಕೋ. ನಾನಿವತ್ತು ಎಂಥ ಸಿದ್ಧಿ ಕೊಡ್ತೀನಿ ಅಂದ್ರೆ ಇದರಿಂದ ರಕ್ತ ಬೇತಾಳನು ನಿನ್ನ ವಶಕ್ಕೆ ಸೇರ್ಕೊಳ್ತಾನೆ. ತಾರಾಮತಿ ಮತ್ತೆ ರೀತಾ ಇಬ್ಬರು ತಂತ್ರ ಸಾಧನೆಯಲ್ಲಿ ಕೂತಿರ್ತಾರೆ. ತಾರಾಮತಿ ಎದುರುಗಡೆ ಅಗ್ನಿಯನ್ನು ಬೆಳಗಿಸ್ತಾಳೆ. ಮತ್ತೆ ಒಂದು ಪಾತ್ರೆಯನ್ನು ಇಡ್ತಾಳೆ. ಆ ಪಾತ್ರೆಯಲ್ಲಿ ಒಂದು ಕಪ್ಪಾದ ಕಲ್ಲನ್ನು ಇಟ್ಟಿರ್ತಾಳೆ. ರಕ್ತ ಬೇತಾಳಾಯ ನಮಃ, ಸ್ಮಶಾನದ ಚಿತ ಜ್ವಾಲೆ, ತಮಸಿ ರಾತ್ರಿ ಸನ್ನಾದತಿ. ರೀತಾ ತಂತ್ರ ಸಾಧನೆಯಲ್ಲಿ ಮುಳುಗಿಬಿಟ್ಟಿರ್ತಾಳೆ. ಆಗ ಯಾರೋ ಜೋರಾಗಿ ಬಾಗಿಲು ತಟ್ಟಿದ ಶಬ್ದ ಕೇಳಿಸತ್ತೆ. ಇವಾಗ ಯಾರು ಬಂದ್ರು? ಯಾರಾದ್ರೂ ಇದನ್ನ ನೋಡ್ಬಿಟ್ರೆ ಆಗ ನಾನು ಏನ್ ಹೇಳಕ್ಕಾಗತ್ತೆ? ರೀತಾ ಭಯ ಪಡ್ತಾ ಪಡ್ತಾ ಬಾಗಿಲನ್ನು ತೆರಿತಾಳೆ.
ಎದುರುಗಡೆ ವಿಜಯ್ ನಿಂತಿರ್ತಾನೆ. ಅವನನ್ನ ನೋಡಿದ ತಕ್ಷಣ ರೀತಾ ಭಯ ಬಿದ್ದುಬಿಡ್ತಾಳೆ. ವಿಜಯ್ ಫೋನ್ ತಗೊಳಕ್ಕೋಸ್ಕರ ಮನೆ ಒಳಗಡೆ ಬಂದಾಗ ಅವನು ನೋಡ್ತಾನೆ, ಅಲ್ಲಿ ತಾರಾಮತಿ ಕೂತಿರ್ತಾರೆ. ಮತ್ತೆ ಮನೆಯಲ್ಲಿ ತಂತ್ರ ಸಾಧನೆ ನಡೀತಾ ಇರತ್ತೆ. ನಿಮ್ಮ ಆಯಸ್ಸು ಹೆಚ್ಚಾಗ್ಬೇಕಂತ ನಾನು ಸಾಧನೆಯನ್ನು ಮಾಡ್ತಾ ಇದ್ದೀನಿ. ಈ ಸಾಧನ ನಾನು ಮಾಡ್ತಾ ಇರೋದು ಮದುವೆ ಆಗಿರೋ 3ನೇ ವರ್ಷದಲ್ಲಿ ಸಂಭವ ಆಗೋಂಥದ್ದು. ಪೂಜೆ ಮಾಡೋಕ್ಕೋಸ್ಕರ ನೀನ್ ಸಂಜೆ ಬೇಗ ಮನೆಗೆ ಬಂದ್ಬಿಡು. ಆಯ್ತು, ನಾನು ಸಂಜೆ 7 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡ್ತೀನಿ. ವಿಜಯ್ ಮನೆಯಿಂದ ಹೊರಗೆ ಹೊರಡ್ತಾನೆ. ಅವನಿಗೆ ಗೊತ್ತಿಲ್ಲ ಈ ಸಾಧನೆ ಮಾಡ್ತಾ ಇರೋದು ಅವನ ಆಯಸ್ ಹೆಚ್ಚಾಗೋದಿಕ್ಕಲ್ಲ ಅಂತ, ಆದ್ರೆ ಅದು ಅವನ ಸಾವನ್ನು ಆವಾಹನೆ ಮಾಡೋಕ್ಕೋಸ್ಕರ ಅಂತ. ತಾರಾಮತಿ ಮತ್ತೆ ರೀತಾ ಇಬ್ರು ತಂತ್ರ ಸಾಧನೆಯನ್ನು ಮುಂದುವರಿಸ್ತಾರೆ. ರಕ್ತ ಬೇತಾಳಾಯ ನಮಃ, ಸ್ಮಶಾನದ ಚಿತಾ ಜ್ವಾಲ, ತಮಸಿ ರಾತ್ರಿ ಸನ್ನಾದತಿ. ತಾರಾಮತಿ ಮಂತ್ರ ಓದ್ತಾ ಇರ್ಬೇಕಾದ್ರೆ ರೀತಾ ಅದನ್ನೇ ಹೇಳ್ತಿರ್ತಾಳೆ. ಆಗ ಸೂರ್ಯಾಸ್ತ ಸಮಯದಲ್ಲಿ ಒಂದು ಬೇತಾಳವು ನಿಧಾನವಾಗಿ ರೀತಾ ಹಿಂದೆ ಬಂದು ನಿಂತ್ಕೊಳ್ಳುತ್ತೆ. ಇದೇ ರಕ್ತ ಬೇತಾಳನು. ಇವತ್ತಿಂದ ಇವನು ನಿನ್ ವಶಕ್ಕೆ ಸೇರ್ಕೊಂಡಿದ್ದಾನೆ. ನೀನ್ ಏನೇ ಹೇಳಿದ್ರು ಅದನ್ನೆಲ್ಲ ಪಾಲಿಸ್ತಾನೆ. ಇವನಿಲ್ಲಿರೋದ್ರಿಂದ ನಿನ್ ಗಂಡ ನಿನಗೇನು ಮಾಡಕ್ ಸಾಧ್ಯ ಇಲ್ಲ. ತಾರಾಮತಿ ಆ ಪಾತ್ರೆಯನ್ನು ತೆಗೆದುಕೊಳ್ತಾಳೆ ಮತ್ತೆ ಅದ್ರ ಮೇಲೆ ರಕ್ತವನ್ನು ಬಳಿತಾಳೆ. ಈ ಜರಡಿ ಪಾತ್ರೆಯನ್ನು ತಗೋ. ಇವತ್ತಿನ ರಾತ್ರಿ ನೀನು ನಿನ್ನ ಪತಿಯನ್ನು ಇದರಲ್ಲಿ ನೋಡಿದಾಗ ಆಗ ಈ ರಕ್ತ ಬೇತಾಳವು ನಿನ್ನ ಪತಿ ಒಳಗೆ ಆವಾಹನೆ ಆಗ್ಬಿಡ್ತಾನೆ. ಮತ್ತೆ ನಿಧಾನವಾಗಿ ಬೇತಾಳವು ನಿನ್ನ ಪತಿಯನ್ನು ಮುಗಿಸ್ಬಿಡ್ತಾನೆ. ತಾರಾಮತಿ ರೀತಾಗೆ ಆ ಪಾತ್ರೆಯನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ರಾತ್ರಿಯ ಸಮಯ ಆಗಿದೆ. ರೀತಾ ಪೂಜೆ ಎಲ್ಲ ತಯಾರಿ ಮಾಡಿಕೊಂಡು ಕೂತಿದ್ದಾಳೆ. ಅವಳ ಗಂಡನಿಗೋಸ್ಕರ ಕಾಯ್ತಾ ಇದ್ದಾಳೆ. ಇಡೀ ದಿನ ಊಟ ನೀರು ಕೂಡ ಕುಡಿದೇ ಇದ್ದಾಳೆ. ಆದರೆ ಮನಸ್ಸಲ್ಲಿ ಮಾತ್ರ ಒಂದೇ ಆಸೆ, ಇವತ್ತಿನ ರಾತ್ರಿ ಎಲ್ಲವನ್ನು ಮುಗಿಸ್ಬೇಕು ಅಂತ. ಆಗ ವಿಜಯ್ ಆಫೀಸಿಂದ ಮನೆಗೆ ಬರ್ತಾನೆ. ಲೇಟ್ ಏನಾದರೂ ಆಯ್ತಾ? ಇಲ್ಲ, ನಾನೆಲ್ಲ ತಯಾರಿ ಮಾಡ್ಕೊಂಡು ಕೂತಿದ್ದೀನಿ. ನಡೀರಿ ಪೂಜೆಗೋಸ್ಕರ. ರೀತಾ ಚಂದ್ರನನ್ನು ನೋಡಿ ಆ ಜರಡಿಯಿಂದ ಅವಳ ಪತಿಯನ್ನು ನೋಡ್ತಾಳೆ. ಯಾವಾಗ ರೀತಾ ಆ ಜರಡಿಯಿಂದ ಅವಳ ಪತಿಯ ಮುಖವನ್ನು ನೋಡ್ತಾಳೋ ಆ ಬೇತಾಳವು ವಿಜಯ ಒಳಗೆ ಪ್ರವೇಶ ಮಾಡಿಬಿಡತ್ತೆ. ವಿಜಯ್ ನೋಡ್ತಾನೆ ಆಕಾಶದಲ್ಲಿ ಚಂದ್ರನ ಬದಲು ಒಂದು ಬೆಂಕಿ ಉರಿತಾ ಇರೋದನ್ನ. ಯಾರೋ ಜೋರಾದ ಬೆಂಕಿ ಇಟ್ಟಿರೋ ಹಾಗೆ. ವಿಜಯ ಕಣ್ಣುಗಳು ಮುಚ್ಚಿಕೊಂಡು ಅವನಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಏನಾಯ್ತು ನಿಮ್ಗೆ? ಎದ್ದೇಳಿ. ರೀತಾ ವಿಜಯ ಮುಖದ ಮೇಲೆ ನೀರನ್ನು ಎರಚ್ತಾಳೆ. ವಿಜಯ್ ಕಣ್ ತೆಗಿತಾನೆ. ಆದ್ರೆ ಅವನ ಕಣ್ಣುಗಳು ಮನುಷ್ಯನದಾಗಿರಲ್ಲ. ಅವನ ಇಡೀ ಕಣ್ಣು ಕಪ್ಪಾಗ್ಬಿಟ್ಟಿರತ್ತೆ. ಅವನ ಕಣ್ಣಿನ ಬಿಳಿ ಭಾಗವು ಕಪ್ಪಾಗಿ ಬಿಟ್ಟಿರತ್ತೆ. ಅವನ ಬಾಯಿಂದ ಕಪ್ಪಾದ ಹೊಗೆ ಬರ್ತಾ ಇರತ್ತೆ. ಇದನ್ನ ನೋಡಿ ವಿಜಯ ತಂದೆ ಕಮಲ್ದಾಸ್ ಭಯಗೊಳ್ತಾರೆ. ರೀತಾ ವಿಜಯ ತಲೆಯನ್ನು ನಿವಾರಿಸಿದಂತೆ ವಿಜಯ್ ಸರಿಯಾಗ್ಬಿಡ್ತಾನೆ. ಅವನು ಮೊದಲಿನ ಹಾಗೆಯೇ ಕಾಣಿಸ್ತಾ ಇರ್ತಾನೆ. ಏನೂ ಆಗಿಲ್ಲ ಅಲ್ವಾ ವಿಜಯ್ಗೆ? ಆಗ್ಲೇ ಅವನ ಕಣ್ಣು ಕಪ್ಪಾಗ್ಬಿಟ್ಟಿತ್ತು. ಅವನ ಬಾಯಲ್ಲಿ ಕಪ್ಪು ಹೊಗೆ ಬರ್ತಾ ಇತ್ತು. ವಿಜಯ್ ಸರಿಯಾಗೇ ಇದ್ದಾರೆ. ಮೊದಲು ನೀವು ನಿಮ್ಮ ಕಣ್ಣು ಮತ್ತು ಕನ್ನಡಕವನ್ನ ಸರಿ ಮಾಡ್ಕೊಳ್ಳಿ. ರಾತ್ರಿಯ ಸಮಯ ಆಗಿದೆ. ರೀತಾ ಮತ್ತೆ ವಿಜಯ್ ಅವರ ರೂಮಲ್ಲಿ ಮಲಗಿರ್ತಾರೆ. ಆಗ ಅಚಾನಕವಾಗಿ ವಿಜಯ್ ಕಣ್ಣುಗಳನ್ನ ತೆಗಿತಾನೆ. ರೀತಾ, ನನಗ್ಯಾಕೋ ವಿಚಿತ್ರವಾಗಿ ಭಯ ಆಗ್ತಾ ಇದೆ. ನೀನ್ ನನಗೇನಾದ್ರೂ ಮಾಡಿದ್ಯಾ? ರೀತಾ ಏನು ಮಾತಾಡಲ್ಲ. ಆಗ ಬಾಗಿಲತ್ರ ನಿಂತ್ಕೊಂಡು ಜೋರಾಗಿ ನಗ್ತಿರ್ತಾಳೆ. ವಿಜಯ್ ಮಂಚದಿಂದ ಎದ್ದು ಕೂತ್ಕೊಳ್ತಾನೆ. ಆದ್ರೆ ಅವನ ಕಾಲುಗಳು ಉಲ್ಟಾ ಆಗಿವೆ. ಹಿಮ್ಮಡಿ ಮುಂದೆ ಇದೆ ಮತ್ತೆ ಬೆರಳುಗಳು ಹಿಂದೆ. ಅವನು ರೀತಾಳ ಹತ್ರ ಬರಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಚಾನಕವಾಗಿ ಅಲ್ಲೇ ನಿಂತ್ಕೊಳ್ತಾನೆ. ಹೃದಯದಿಂದ ರಕ್ತಸ್ರಾವ ಆಗಕ್ಕೆ ಶುರುವಾಗತ್ತೆ. ಹೇಗಿರತ್ತೆ ಅಂದ್ರೆ ಯಾವುದೋ ಒಂದು ಅದೃಶ್ಯವಾದ ಶಕ್ತಿ ಅವನನ್ನು ಹಿಸುಕು ಹಾಕುವ ಹಾಗೆ. ಏನಾಗ್ತಿದೆ ನನ್ಗೆ? ವಿಜಯ್ ರೂಮಿಂದ ಹಾಲಿಗೆ ಅಂಬೆಗಾಲನ್ನು ಹಿಡ್ಕೊಂಡು ಮನೆ ಹೊರಗೆ ಹೋಗಲು ಪ್ರಯತ್ನ ಪಡ್ತಾನೆ. ಅವನು ಹೀಗೆ ಅಂಬೆಗಾಲಿಡೋದನ್ನ ನೋಡಿ ಅವರ ತಂದೆ ಕಮಲ್ದಾಸ್ ಭಯಗೊಳ್ತಾರೆ. ವಿಜಯ್ನ ಮುಖವು ತುಂಬಾ ಭಯಗೊಂಡಂತೆ ಕಾಣ್ತಾ ಇರತ್ತೆ. ವಿಜಯ್ 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 ನಿಂಗೇನಾಯ್ತು? ನಿನ್ನ ದೇಹದಿಂದ ಇಷ್ಟೊಂದು ರಕ್ತ ಯಾಕೆ ಬರ್ತಾ ಇದೆ? ಕಮಲ್ದಾಸ್ ವಿಜಯ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ವಿಜಯ್ನ ಇಡೀ ಶರೀರವು ಪೂರ್ತಿ ರಕ್ತಸ್ರಾವದಿಂದ ಕೂಡಿದೆ. ಅವನ ಕಣ್ಣುಗಳು ಪೂರ್ತಿಯಾಗಿ ಕಪ್ಪಾಗಿ ಬಿಟ್ಟಿವೆ. ಅವನು ಪದೇ ಪದೇ ಭಯಾನಕವಾಗಿ ನಗಕ್ಕೆ ಶುರು ಮಾಡ್ತಾನೆ.
ಡಾಕ್ಟರ್ ಸರ್, ನನ್ ಮಗನ ದಯವಿಟ್ಟು ಕಾಪಾಡಿ. ಇದು ಸಾಮಾನ್ಯ ಲಕ್ಷಣ ಅಲ್ಲ, ನನ್ಗಿದ್ಯಾವುದೋ ಕೆಟ್ಟ ಶಕ್ತಿಯ ಪ್ರಭಾವ ಅಂತ ಅನ್ಸುತ್ತೆ. ಕೆಟ್ಟ ಶಕ್ತಿ? ನಿಮ್ ಮಾತಿನ ಅರ್ಥ ಏನು? ನಾನು ಏನ್ ಮಾಡ್ಬೇಕಾಗುತ್ತೆ? ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಡಾಕ್ಟರ್ ಸರ್. ಇದು ಮೆಡಿಕಲ್ ಸಮಸ್ಯೆ ಅಲ್ಲ, ಇದು ಏನೋ ಬೇರೆ ಸಮಸ್ಯೆ. ಕೆಲವು ಅನುಭವಿ ತಾಂತ್ರಿಕರನ್ನ ಕರೀರಿ ಬೇಗ. ನೀವು ಡಾಕ್ಟರು, ನೋಡಿದ್ರೆ ಇಂಥದ್ರಲ್ಲೆಲ್ಲ ವಿಶ್ವಾಸ ಇಡ್ತೀರಾ? ನೀವು ಟ್ರೀಟ್ಮೆಂಟ್ ಮಾಡಿ, ನನ್ ಮಗ ಸರಿ ಹೋಗ್ತಾನೆ. ಕಮಲ್ ದಾಸ್ ಹೇಳಿದ್ಮೇಲೆ ಡಾಕ್ಟರ್ ವಿಜಯ್ಗೆ ಬ್ಯಾಂಡೇಜ್ ಏನು ಮಾಡ್ತಾರೆ. ಆದರೆ ವಿಜಯ್ ಶರೀರದಿಂದ ರಕ್ತಸ್ರಾವ ಆಗ್ತಾನೇ ಇರತ್ತೆ. ಅವನೊಂದ್ಸಲಿ ಕೂಗ್ತಾನೆ, ಇಲ್ಲ ಕೆಲವು ಸಲಿ ಜೋರಾಗಿ ನಗಕ್ ಶುರು ಮಾಡ್ತಾನೆ. ನನಗೆ ಊಟ ಕೊಡಿ. ನಾನು ಈಗಲೇ ತರ್ತೀನಪ್ಪ. ಕಮಲ್ ದಾಸ್ ವಿಜಯ್ಗೋಸ್ಕರ ತಿನ್ನೋದಿಕ್ಕೆ ಅಂತ ರೊಟ್ಟಿ ತರ್ತಾನೆ. ರೊಟ್ಟಿ ಅಲ್ಲ, ಸ್ಮಶಾನದಿಂದ ಹಸಿ ಮಾಂಸ ತಾನೆ. ವಿಜಯ್ನ ಈ ಮಾತುಗಳನ್ನ ಕೇಳಿ ಕಮಲ್ ದಾಸ್ ಭಯಗೊಳ್ತಾರೆ. ರಾತ್ರಿಯ ಸಮಯ ಆಗಿದೆ. ವಿಜಯ್ ಅವನ ಬೆಡ್ ಮೇಲೆ ಮಲಗಿದ್ದಾನೆ. ಅವನ ಬೆಡ್ ಕೆಳಗಡೆನೆ ಕಮಲ್ ದಾಸ್ ಕೂಡ ಮಲಗಿದ್ದಾರೆ. ಸಡನ್ ಆಗಿ ಲೈಟ್ಗಳೆಲ್ಲ ಮಿಣುಕೋದಿಕ್ಕೆ ಶುರುವಾಗತ್ತೆ. ಇದನ್ನ ನೋಡಿ ಕಮಲ್ ದಾಸ್ಗೆ ಹೆದರಿಕೆ ಆಗತ್ತೆ. ಮಿಣುಕ್ತಾ ಇರೋ ಬೆಳಕಿನಿಂದ ಕಮಲ್ ದಾಸರು ನೋಡ್ತಾರೆ ವಿಜಯ್ ಬಾಗಿಲ ಮೇಲೆ ಉಲ್ಟಾ ನಡ್ಕೊಂಡು ಹೋಗ್ತಾ ಇರೋದನ್ನ. ವಿಜಯ್ ಸೀಲಿಂಗ್ ಇಂದ ನಡ್ಕೊಂಡು ಹೋಗ್ತಾ ಹಾಸ್ಪಿಟಲ್ ಇಂದ ಹೊರಗೊಟ್ಟೋಗ್ತಾನೆ. ಮತ್ತೆ ಹುಚ್ಚಂತರ ಓಡಕ್ ಶುರು ಮಾಡ್ತಾನೆ. ವಿಜಯ್ ಅವನ ತಂದೆ ಕೂಗೋದನ್ನ ಕೇಳಿ ಕೂಡ ಅವನು ಅಲ್ಲೇ ನಿಲ್ಲೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಅವನು ಕತ್ತಲೊಳಗೆ ಮಾಯ ಆಗ್ಬಿಡ್ತಾನೆ. ವಿಜಯ್ ಒಂದು ಬಾವಿಯ ಹತ್ರ ಹೋಗ್ತಾನೆ. ಒಂದು ಬಾವಿ ಹತ್ರ ಅಲ್ಲೇ ನಿಂತಿದ್ದಾನೆ. ಅವನ ಮುಖ ತುಂಬಾ ಭಯಾನಕವಾಗಿದೆ. ಅವನ ಕಣ್ಣುಗಳು ಪೂರ್ತಿಯಾಗಿ ಕಪ್ಪಾಗಿ ಬಿಟ್ಟಿವೆ. ಮತ್ತೆ ಅವನ ಶರೀರದಿಂದ ರಕ್ತಸ್ರಾವ ಆಗ್ತಾನೇ ಇದೆ. ರೀತಾ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ನಗ್ತಿರ್ತಾಳೆ. ವಿಜಯ್ ಆ ಬಾವಿಯೊಳಗೆ ಹಾರಿ ಬಿಡ್ತಾನೆ. ಮತ್ತೆ ಸತ್ತೋಗ್ತಾನೆ. ವಿಜಯ್ ಸಾಯ್ತಾ ಇದ್ದಂತೆ ಅವನ ಶರೀರದಿಂದ ಬೇತಾಳವು ಹೊರಗೆ ಬಂದುಬಿಡುತ್ತೆ. ಮತ್ತೆ ರೀತಾಳ ಹತ್ರ ಬರುತ್ತೆ. ಈಗ ನನ್ನ ಕೆಲಸ ಮುಗಿಯಿತು. ಇವತ್ತಿಂದ ನೀನು ಸ್ವಾತಂತ್ರ್ಯ ಆಗಿದ್ದೀಯಾ. ಆದ್ರೆ ನಾನ್ ನಿನ್ನನ್ ಬಿಟ್ಟು ಎಲ್ಲಿಗೋಗ್ಲಿ? ಇವತ್ತಿಂದ ನೀನು ನನ್ನವಳು. ಇಷ್ಟೊತ್ತು ನಾನು ನಿನ್ ಕೆಲ್ಸನ ಮಾಡ್ತಾ ಇದ್ದೆ, ಇವಾಗ ನೀನು ನನ್ ಕೆಲ್ಸ ಮಾಡ್ಬೇಕು. ಇಲ್ಲ ಇಲ್ಲ ಇಲ್ಲ